ಸಿಎಂಗೆ ಯತ್ನಾಳ್ನ ಕಂಡ್ರೆ ಸ್ಪೆಷಲ್ ಲವ್. ಸಂಪುಟ ಮಂತ್ರಿ ಶಿವಾನಂದರಿಗೂ ದಕ್ಕಲಿಲ್ಲ ಈ ಗೌರವ. ಸಿಎಂಗೆ ಯತ್ನಾಳ್ನ ಕಂಡ್ರೆ ಸ್ಪೆಷಲ್ ಲವ್ ಅನ್ಸುತ್ತೆ. ಸಂಪುಟ ಮಂತ್ರಿ ಶಿವಾನಂದರಿಗೂ ದಕ್ಕಲಿಲ್ಲ ಈ ಗೌರವ. ಮಂತ್ರಿ ಶಿವಾನಂದ ಪಾಟೀಲ್ಗೆ ಭಾರಿ ಮುಜುಗರವನ್ನ ವ್ಯಕ್ತಪಡಿಸಿದೆ. ತವರು ಜಿಲ್ಲೆಯಲ್ಲೇ ಮಂತ್ರಿ ಶಿವಾನಂದ ಶೇಪ್ ಔಟ್. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಬದ್ಧ ವೈರಿಗೆ ಹೀರೋ ಇಲ್ಲಿ. ಸಿಎಂ ಸಿದ್ದು ಮುಂದೆ ಯತ್ನಾಳ್ ಹೀರೋ ಮಾಡಿದ ಎಂಬಿ ಪಾಟೀಲ್. ಯತ್ನಾಳ್ರನ್ನು ಸಿಎಂ ಪಕ್ಕಕ್ಕೆ ಕರೆದು ನಿಲ್ಲಿಸಿಕೊಳ್ಳೋದೇನು, ನಗೋದೇನು? ಅಬ್ಬಬ್ಬಾ, ಮಂತ್ರಿ ಶಿವಾನಂದ ಪಾಟೀಲರಿಗೆ ನೋಡಲಾಗಲಿಲ್ಲ. ಶಿವಾನಂದರ ರಾಜಕೀಯ ಪ್ರಾಬಲ್ಯ ಮುಗಿಸಲು ಎಂಬಿ ಪಾಟೀಲ್ ಪ್ಲಾನ್. ಯತ್ನಾಳ್ ಹೆಗಲ ಕೋವಿ ಇಟ್ಟು ಶಿವಾನಂದ್ಗೆ ಎಂಬಿ ಪಾಟೀಲ್ ಗುಂಡವನ್ನ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾದ ಈ ಬೆಳವಣಿಗೆ. ಸಿಎಂಗೆ ಯತ್ನಾಳ್ ಮೇಲೆ ಸ್ಪೆಷಲ್ ಲವ್ ಅನ್ಸುತ್ತೆ. ಇದೀಗ ಸಮಾರಂಭದಲ್ಲಿ ನಡೆದಂಥ ಒಂದು ಸಮಾರಂಭದಲ್ಲಿ ಈ ರೀತಿಯಾಗಿ ಏನು ಯತ್ನಾಳನ್ನ ಸಿಎಂ ಸಿದ್ದರಾಮಯ್ಯ ಕರೆದು ತಮ್ಮ ಹತ್ರ ನಿಲ್ಲಿಸ್ಕೊಳ್ತಾರೆ. ಅಂದರೆ ಒಂದು ರೀತಿಯಾಗಿ ಅವ್ರನ್ನ ತಮ್ಮ ಪಕ್ಕಕ್ಕೆ ಕರೆದು ನಿಲ್ಲಿಸ್ಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ. ಇದು ಏನು ಶಿವಾನಂದ ಪಾಟೀಲ್ಗೆ ಒಂದು ರೀತಿಯಾಗಿ ಮುಜುಗರ ತರುವಂಥ ವಿಚಾರನ ಅಂತ. ಯಾಕಂದರೆ ಮುಂಚೆಯಿಂದನೂ ಕೂಡ ಅವರ ಒಂದು ಈಗ ಸಿದ್ದರಾಮಯ್ಯ ಅವರ ಮತ್ತು ಯತ್ನಾಳ್ ಅವರ ಬಾಂಧವ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರೆ ಕೆಲವೊಂದು ಸತಿ ಈ ಒಂದು ಅಧಿವೇಶನಗಳಲ್ಲಿ ಆಯಿತು, ಕೆಲವೊಂದು ಸತಿ ಎಲ್ಲೂ ಕೂಡ ಆಯಿತು ಯತ್ನಾಳ್ ಬಗ್ಗೆ ಮಾತನಾಡಿದ್ದು ಉಂಟು ಸಿದ್ದರಾಮಯ್ಯ ಅವರು. ಯಾಕಂದರೆ ಯತ್ನಾಳ್ ಅವರು ಅಲ್ಲಿ ಅಂದರೆ ಹೇಳ್ತಾರೆ, ಮಾತನಾಡ್ತಾರೆ, ಒಂದು ಒಳ್ಳೆ ರೀತಿಯಾಗಿ ಅವ್ರು ತಿಳಿಸ್ಕೊಡ್ತಾರೆ ಅನ್ನುವಂಥ ಕೆಲವೊಂದು ಹೊಗಳಿಕೆಗಳನ್ನು ಕೂಡ ಸಿದ್ದರಾಮಯ್ಯ ಅವರ ಬಾಯಲ್ಲಿ ನಾವು ಕೇಳಿದ್ದೀವಿ. ಅದಾದ ಬಳಿಕ ಈ ಒಂದು ವಿಚಾರ ಏನಿದೆ, ಇದು ಶಿವಾನಂದ ಅವರ ಒಂದು ತವರು ಕ್ಷೇತ್ರ. ಹಾಗಾಗಿ ಅಲ್ಲಿ ಒಂದು ರೀತಿಯಾಗಿ ಅವರಿಗೆ ಮುಜುಗರ ತರುವಂಥ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಕರೆದು ತಮ್ಮ ಪಕ್ಕಕ್ಕೆ ನಿಲ್ಲಿಸ್ಕೊಳ್ತಾರೆ. ಹಾಗಾಗಿ ಒಂದು ರೀತಿಯಾಗಿ ಹೆಚ್ಚಿನ ಒಲವನ್ನು ಯತ್ನಾಳ್ ಮೇಲೆ ತೋರಿದ್ರು ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು. ಮತ್ತೊಂದು ಕಡೆ ಇನ್ನೊಂದು ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ಆ್ಯಂಗಲ್ಗಳಲ್ಲಿ ಇದನ್ನು ನಾವು ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ರಾಜಕೀಯವಾಗಿ ನಾವು ನೋಡೋಕ್ಕೆ ಮುಂದಾದರೆ ಈಗಾಗಲೇ ಯತ್ನಾಳ್ BJPಯಿಂದ ಉಚ್ಚಾಟನೆ ಸಹಿತ ಆಗಿದ್ದಾರೆ. ಅದಾದಮೇಲೆ ಏನಾದರೂ ಕಾಂಗ್ರೆಸ್ಗೆ ಏನಾದರೂ ಒಲವನ್ನು ತೋರಿಸ್ಲಿ ಅನ್ನುವಂಥದ್ದು ಏನಾದರೂ ಇದರಲ್ಲಿ ಇದೆಯಾ ಅನ್ನುವಂಥದ್ದು ಒಂದು ರೀತಿಯಾಗಿ ಕುತೂಹಲವನ್ನು ಹುಟ್ಟಿ ಹಾಕುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಗಮನಿಸ್ತಾ ಇದ್ದೀವಿ ನಾವು ಸಿಎಂ ಏನಿದ್ದಾರೆ ಯತ್ನಾಳ್ ಅವರನ್ನ ಕರೆದು ತಮ್ಮ ಪಕ್ಕ ನಿಲ್ಲಿಸ್ಕೊಳ್ಳೋದು, ಇದು ಒಂದು ರೀತಿಯಾಗಿ ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಏನೆಲ್ಲ ಮಾಹಿತಿ ಇದೆ ಆನಂದ್ ಈ ಬಗ್ಗೆ? ಏನಂದ್ರೆ ವಿಜಯಪುರ ಒಂದು ರಾಜಕಾರಣ ಒಂದು ಬಹಳ ಏನು ಪ್ರತಿಷ್ಠೆಯ ವಿಷಯ ಮತ್ತು ಪ್ರಾಬಲ್ಯ ತೆಗೆದುಕೊಳ್ಳುವಂತ ವಿಷಯವಾಗಿದೆ. ಏಕೆಂದ್ರೆ ಇಲ್ಲೇ ಪ್ರಮುಖವಾಗಿ ಏನು ಇಬ್ಬರು ಸಚಿವರು ತಮ್ಮ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಪರಸ್ಪರ ಒಂದು ಮುಸುಕಿನ ಗುದ್ದಾಟ ನಡೆಸುತ್ತಾ ಇರುತ್ತಾರೆ. ಏನು ಕಳೆದ ದಿವಸ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜಾಪುರಕ್ಕೆ ತಂದಿದ್ರು, ಆ ಸಂದರ್ಭದಲ್ಲಿ ಸರ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅಂದ್ರೆ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಏನು ನಾಮಕರಣ ಉದ್ಘಾಟನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾಮಗಾರಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಇತ್ತು. ಇಲ್ಲೇ DCM ಬಂದಿದ್ರು, CM ಅವರು ಬಂದಿದ್ರು. ಏನು ಈ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರು ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಅವರು ಹೆಚ್ಚೆಚ್ಚು ಒಲವು ಏನು ಎಂಬಿ ಪಾಟೀಲ್ ಜೊತೆ ಎಂಬುದು ಇಡೀ ಬಿಜಾಪುರ ಜಿಲ್ಲೆ ಜನರಿಗೆ ಒಂದು ಬಹಿರಂಗ ಒಂದು ಚರ್ಚೆ. ಈ ಸಂದರ್ಭದಲ್ಲಿ ಏನಾಯ್ತು, ಸಿದ್ದರಾಮಯ್ಯನವರು ಯತ್ನಾಳ್ ಅವರನ್ನು ಕರೆದು ಆತ್ಮೀಯತೆಯಿಂದ ಏನು ಒಂದು ಮಾತನಾಡಿರೋ ಜೊತೆಗೆ ಏನು ಯತ್ನಾಳ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಒಂದು ಹೀರೋ ಮಾಡಿಬಿಟ್ರು. ಯಾಕಂದ್ರೆ MB ಪಾಟೀಲ್ ಮತ್ತು ಯತ್ನಾಳ್ ಅವರು ಅವರಿಬ್ರು ಬೇರೆ ಬೇರೆ ಪಕ್ಷ ಇದ್ರು ಸರ್, ಒಂದೇ ಬಹಳ ಅನ್ಯೋನ್ಯವಾಗಿ ಇರುವಂತ ಸಂಬಂಧ ಅವರು. ಈಗ MB ಪಾಟೀಲ್ರಿಗೆ ಶಿವಾನಂದ ಪಾಟೀಲ್ ಕಂಡ್ರೆ ಆಗಲ್ಲ, ಒಂದೇ ಪಕ್ಷದಲ್ಲಿ ಇದ್ರು ಸಹ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಯತ್ನಾಳ್ ಮತ್ತು ಶಿವಾನಂದ ಪಾಟೀಲ್ ಅವರು ಒಂದೇ ಸಮುದಾಯದಲ್ಲಿ ಇದ್ದರು ಸಮೇತ ಯತ್ನಾಳ್ ಮತ್ತು ಶಿವಾನಂದ ಪಾಟೀಲ್ ಪರಸ್ಪರ ಬದ್ಧ ವೈರಿಗಳು. ಈ ಹಿನ್ನೆಲೆಯಲ್ಲಿ ಈಗ ಒಬ್ಬ ವೈರಿಗೆಯನ್ನು ಹೊಡೆಯಬೇಕಾದ್ರೆ ಇನ್ನೊಬ್ಬ ಅದೇ ಸಮುದಾಯನ ತೆಗೆದುಕೊಂಡು ಅವರ ಅಂದ್ರೆ ಈ ನಮ್ಮ ಉತ್ತರ ಕನ್ನಡದಲ್ಲಿ ಇನ್ನೊಬ್ಬರ ಹೆಗಲ ಮೇಲೆ ಇಟ್ಟು ಗುಂಡು ಹೊಡೆಯೋದು ಅಂತ ಹೇಳ್ತಿದ್ದಾರೆ ಕಾಮನ್ ಆಗಿ. ಈಗೆಲ್ಲ ಈ ತರ ಒಂದು ನಾನು ನೋಡಿರ್ತೇನೆ. ಈ ತಂತ್ರವನ್ನು MB ಪಾಟೀಲ್ ಅವರು ಯತ್ನಾಳ್ ಮೂಲಕ ಮಾಡಿಸುತ್ತಿದ್ದಾರೆ ಎಂಬುದು ಈಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆ. ಒಟ್ಟಾರೆ ಏನು ಸಿದ್ದರಾಮಯ್ಯನವರು ಏನು ಯತ್ನಾಳ್ ಅವರನ್ನು ಬಹಳ ಆತ್ಮೀಯತೆಯನ್ನು ಕರೆದ್ರು, MB ಪಾಟೀಲ್ ಸಹ ಅವ್ರ ಮುಂದೆ ನಿಂತರು, ಅವರನ್ನು ಹಸ್ತಲವ ಮಾಡೋ ಜೊತೆಗೆ ಬೇರೆ ಬೇರೆ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಂದಿಗೂ ಯತ್ನಾಳನ್ನು ಕರೆಸಿ ಮಾತನಾಡೋದು ಇದನ್ನ ಮಾಡಿದ್ರು. ಇದು ಏನು ಅಂದ್ರೆ ಶಿವಾನಂದ ಪಾಟೀಲ್ರಿಗೆ ಒಂದು ಸ್ವಲ್ಪ ಮುಜುಗರ ಉಂಟಾಯ್ತು. ಯಾಕಂದ್ರೆ ನಾನು ಮಿನಿಸ್ಟರ್ ಇದ್ರು ನನಗೆ ಸರಿಯಾಗಿ ಇದು ಮಾಡ್ತಾ ಇಲ್ಲ,
ಇವರು ಬೇರೆ ಪಕ್ಷದವ್ರು ಇದ್ದವರು ಈ ತರ ಮಾಡ್ತಿದ್ದಾರೆ ಎಂ ಬಿ ಪಾಟೀಲ್ ಅಂತೇಳಿ ಇದೊಂದು ಏನು ಚರ್ಚೆಗೆ ವಿಷಯ ಆಯ್ತು. ಜೊತೆಗೆ ಇವರಿಬ್ಬರ ನಡವಳಿಕೆ ಮತ್ತು ಇಬ್ಬರು ಪ್ರತಿಷ್ಠೆ ಒಂದು ಚರ್ಚೆಗೆ ದೊಡ್ಡ ಗ್ರಾಸ್ ಆಯ್ತು ಅಂತ ಹೇಳ್ಬೋದು ವನಿತಾ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.